शुभकामनाएं देता हूँ। 100 साल तक भीमम नमामि बोलते रहो दादा। मैं चुनौती करता हूँ कि पार्लियामेंट में मैं कर्नाटक और पार्लियामेंट में अगर A1 का कोई हीरो है तो खड़गे दादा है। उनको मैं बोलूंगा कि भीमम नमामि बोलने का सबको चुनौती कर दो। भीमम नमामि का मतलब क्या होता है, कान खोल के सुनो। इसके लिए मैं गांव गांव में क्लास लगाया हूँ। भीमम नमामि खड़गे दादाजी आप सबको बोलने के लिए मजबूर करो। सुन लो भीमम नमामि का मतलब क्या होता है। भीमम नमामि का मतलब होता है भीम का दिया हुआ भारतीय संविधान और भीम का दिया हुआ भारतीय 22 प्रतिज्ञा हम अंगीकार करते हैं, स्वीकार करते हैं। भीम कोई साधारण व्यक्ति नहीं है। खड़गे दादा मोदी जी को, योगी जी को, राष्ट्रपति महोदया जी को बता दो। भीम 4 विषय के PhD हैं, 32 डिग्रियों को हासिल किया। कोलंबिया यूनिवर्सिटी अमेरिका ने इस भीम को सिंबल ऑफ नॉलेज कहा। भीम का एक एक शब्द कानून है, व्यवस्था है, जो प्रत्येक इंसान पर एक समान लागू होना चाहिए। भीमम नमामि बोलते हुए आज हम लोग भीम के दिए हुए भारतीय संविधान के धाराओं को अंगीकार करते हैं। दीक्षा भूमि में भीम ने जो 22 प्रतिज्ञा दिया, उस 22 प्रतिज्ञा को स्वीकार करते हैं। जो संविधान को नहीं मानता है, 22 प्रतिज्ञा को नहीं मानता है, उसे हम लोग देशद्रोही करार देते हैं। जो देशद्रोही होता है वो 22 प्रतिज्ञा का विरोध करता है। 22 प्रतिज्ञा जात पात, छुआछूत, भेदभाव, सांप्रदायिक दंगा को खत्म करने के लिए दिया गया था और यही 22 प्रतिज्ञा देना भीम के लिए मृत्यु का कारण बन गया। ಅವೆಲ್ಲ ಮಕ್ಕಳಿಗೆ ಕಲಿಸಬೇಕು. ಅದೇ ಒಂದು ಸಂವಿಧಾನ ಆಗಬೇಕು. 24 ವಿಧಿಗಳೇ ಒಂದು ಸಂವಿಧಾನ ಆಗಬೇಕು ಅಂತ ಛಲವನ್ನು ತೋಡ್ರಿ. ಎಲ್ಲರ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡ್ರಿ. ನಿಮ್ಮ ರೊಕ್ಕ ಬೇರೆ ಬೇರೆ ಕಡೆ ಖರ್ಚು ಮಾಡಬೇಡ್ರಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಲುವಾಗಿ ಖರ್ಚು ಮಾಡ್ರಿ ಅಂತ ಹೇಳಿ ಇಲ್ಲಿವರೆಗೂ ಹೇಳತ್ತಾರ ಅವರು. ಈಗ ನಾವು ಇಲ್ಲಿ ನೋಡಿದೆವು, ಬರೀ ಒಂದು ಮಕ್ಕಳಿಗೆ ಒಂದು ಹಿಂದಿ ತಿಳಿಯಲಾಗ್ಯದ, ಅದಕ್ಕೆ ಹಿಂದಿ ತಿಳಿಯುವಂಗೆ ಎಲ್ಲ ಸ್ವಲ್ಪ ಲ್ಯಾಂಗ್ವೇಜ್ ಅವ್ರಿಗೆ ಬರೋ ಹಂಗೆ ಮಾಡ್ರಿ ಅಂತೇಳಿ ಅವರು ಇಲ್ಲಿವರೆಗೂ ತಿಳಿಸಿ ಹೇಳ್ಯಾರ. ಅದಕ್ಕೆ ನಾವು ಮುಂದೆಲ್ಲ ಅವ್ರು ಹೇಳ್ದಂಗೆ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋಣ. ನಾವು ದುಂದು ವೆಚ್ಚಗಳನ್ನು ಬಿಟ್ಟು ಅವ್ರ ಶಿಕ್ಷಣದ ಬಗ್ಗೆ ಖರ್ಚು ಮಾಡ್ಲಿಕ್ಕೆ, ಅವ್ರಿಗೆ ಶಿಕ್ಷಣ ಕಲೀಲಿಕ್ಕೆ, ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ಲಿಕ್ಕೆ ಅವರಿಗೆ ಸಹಾಯ ಮಾಡೋಣ. ಅದು ನಮ್ಮದು ಮೇನ್ ಮುಖ್ಯ ಜವಾಬ್ದಾರಿ ಅಂತೇಳಿ ಅವ್ರು ಇಲ್ಲಿವರೆಗೆ ತಿಳಿಸ್ಕೊಟ್ಟಾರ. ಆ ಪ್ರಕಾರ ನಾವು ಎಲ್ಲರೂ ಪಾಲಕರು ಮತ್ತು ಎಲ್ಲ ತಂದೆ ತಾಯಿಗಳು ನಡ್ಕೊಳ್ಳೋಣ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. थोड़ा हिंदी बोलेंगे दोस्त सब। सब लोग को अभी हिंदी सीखना बहुत जरूरी है। हाँ, सब लोग हिंदी पढ़ाइए और संविधान के बारे में भी सोचिए और बुद्ध और डॉक्टर बाबा साहब अम्बेडकर विचारों को भी। कार्यक्रम कैसा लगा आपको? ये कार्यक्रम बहुत सुविचार था, बहुत फायदेमंद कार्यक्रम है ये। सब लोग ये कार्यक्रम में बहुत अभी शामिल होना चाहिए था। अभी किस वजह से शामिल नहीं है। हम लोग कितने जन है उतने जन में तो हम लोग ये कार्यक्रम का फायदा लेंगे। ये कार्यक्रम बहुत 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 अच्छा हुआ। ಧನ್ಯವಾದ. ठीक है, बहुत अच्छा, साधुवाद, बहुत अच्छा. ಇವತ್ತಿನ ಸಂಜೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಬುದ್ಧ ಬಂತೇಜಿಯ ಬುದ್ಧನ ಸಂದೇಶ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ತಾವೆಲ್ಲರೂ ಹಿರಿಯರಿಂದ ತಾವೆಲ್ಲ ಕೇಳಿದಿರಿ. ಅವರು ಹೆಚ್ಚು ಒತ್ತು ಕೊಟ್ಟು ಹೇಳಿದ್ದು ಮಕ್ಕಳ ಶಿಕ್ಷಣಕ್ಕಾಗಿ. ಮಕ್ಕಳು ಶಿಕ್ಷಣಕ್ಕೆ ಕಲಿಸೋದು ಅಷ್ಟೇ ಅಲ್ಲ, ಅವರ ಪಾಲಕರು ಮಕ್ಕಳ ಮೇಲೆ ಹೆಚ್ಚು ಕಾಳಜಿ ವಹಿಸುವಂಥದ್ದು ಭಾಳ ಆಗ್ಯದ. ಬರೀ ಸಾಲಿಯೊಳಗೆ ಕಲಿಸೋದು ದೊಡ್ಡ ಮಾತಲ್ಲ, ಅಲ್ಲಿ ಮನೆಯೊಳಗೆ ಕಲಿಸೋದು ಭಾಳ ಮುಖ್ಯವಾಗ್ಯದ ತಂದು ಅವ್ರು ಒತ್ತಿ ಅದೇ ಹೇಳಿದ್ರು. ಒಂದು ಯಾವುದು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆದವನು ಸಹಿತ ಮಕ್ಕಳು ಒಂದು ಸ್ವಲ್ಪ ಪ್ರಬುದ್ಧರಾಗಲಿ ಅನ್ನೋದೇ ಇದು ಈ ಸಭೆಯ ಉದ್ದೇಶ ಆಗ್ಯದ. ತಾವೆಲ್ಲರೂ ಮಕ್ಕಳ ಬಗ್ಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅವರು ಕಾಳಜಿ ವಹಿಸಿ ಅವರಿಗೆ ಶಿಕ್ಷಣಾಂತರಾಗಲು ಪಾಲಕರದು ಜವಾಬ್ದಾರಿ ಭಾಳ ಅದ ಅನ್ನೋದ್ರ ಬಗ್ಗೆ ನಾವು ಕೂಡ ಈ ಸಭೆಯ ಮುಖಾಂತರ ತಮಗೆಲ್ಲ ತಿಳಿಸಿ ಬಯಸುತ್ತೇನೆ. ಇವತ್ತಿನ ದಿವಸ ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿತ್ತು. ಮಕ್ಕಳಿಗೆ ಬಹಳ ನೀತಿ ಪಾಠವಾಗಿತ್ತು. ಜನರು ಶಿಕ್ಷಣಾಂತರಾಗಿ ಮುಂದೆ ಒಳ್ಳೆ ನಾಗರಿಕರಾಗಲಿ ಅನ್ನೋ ಉದ್ದೇಶವಾಗಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಶ್ರೀ ಬಂತೇಜಿ ಅವರಿಗೆ ಹಾಗೂ ಗುರು ಹಿರಿಯರಿಗೆ ತಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. साधु 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 साधु.
ठीक है कन्नड़ बोलो। ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರೂ ಸಾಲಿ ಕಲಿಬೇಕು ಅನ್ನೋದು ಅಂತ ತಿಳಿತದ. ಅಂಬೇಡ್ಕರ್ ಬಗ್ಗೆ 24 ಇದು ಹೇಳಿದ್ರು. ಅವೆಲ್ಲ ಮ್ಯಾಗ ಸಾಲಿ ಕಲ್ತು ನೌಕರಿ ಹಿಡಿದು ನಾವು ಬ್ಯಾರೆ ಊರಿಗೆ ಹೋದ್ರೆ ನಮಗ್ ಕನ್ನಡ ಬಿಟ್ಟು ಮರಾಠಿ ಹಿಂದಿ ಯಾವ್ದು ಭಾಷೆ ಬರಲ್ಲ. ಅದ್ರ ಸಲ ನಾವು ಮರಾಠಿ ಹಿಂದಿ ಕಲಿಬೇಕನ್ನೋದು ತಿಳಿತದ. ಕನ್ನಡ ಒಂದೇ ಎಲ್ಲೂ ಉಪಯೋಗ ಆಗಲ್ಲ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಾರ. ನನ್ನ ಮಾತು ಮುಗಿಸ್ತೀನಿ. चलो बहुत अच्छा। हम इसलिए दे